ಗಡಿನಾಡು ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆಯಲ್ಲಿ ಭೀಕರ ರಸ್ತೆ ಅಪಘಾತ ಸಂಭವಿಸಿದೆ. ಈ ಆಕ್ಸಿಡೆಂಟ್ನಲ್ಲಿ 4 ದುರ್ಮರಣಕ್ಕೀಡಾಗಿದ್ದಾರೆ. ಮೆಸ್ಕಾಂ ಲಾರಿ ಓಮಿನಿ ಕಾರು ನಡುವೆ ಮುಖಾಮುಖಿ ಡಿಕ್ಕಿ, ಸ್ಥಳದಲ್ಲಿಯೇ 4 ದುರ್ಮರಣ. 3 ಸ್ಥಿತಿ ತುಂಬಾ ಕ್ರಿಟಿಕಲ್ ಅಂತ ಹೇಳಿ ಮಾಹಿತಿ ಸಿಗ್ತಾ ಇದೆ. ಚಿಕ್ಕಮಗಳೂರಿನ ಬಣಕಲ್ ಕೊಟ್ಟಿಗೆಹಾರ ಮಧ್ಯೆ ಈ ಆಕ್ಸಿಡೆಂಟ್ ಸಂಭವಿಸಿರುವಂಥದ್ದು. ಓಮಿನಿ ಲಾರಿ ಬೆಸ್ಕಾಂ ಲಾರಿ ಓಮಿನಿ ಮತ್ತು ಆಲ್ಟೋ ಕಾರ್ನ ನಡುವೆ ಸರಣಿ ಅಪಘಾತವಾಗಿದೆ. ಧರ್ಮಸ್ಥಳದಿಂದ ಚಿತ್ರದುರ್ಗಕ್ಕೆ ಓಮಿನಿಯಲ್ಲಿ ಹೊರಟಿದ್ರು. ಈ ಸಂದರ್ಭದಲ್ಲಾಗಿರುವಂತಹ ಘಟನೆ ಇದು. ನೀವು ಕೂಡ ಆ ಭೀಕರ ಅಪಘಾತದ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಈ ಡೆಡ್ಲಿ ಆಕ್ಸಿಡೆಂಟ್ನಲ್ಲಿ ಸ್ಥಳದಲ್ಲಿಯೇ ಆನ್ ಸ್ಪಾಟ್ನಲ್ಲಿಯೇ 4 ಸಾವನ್ನಪ್ಪಿದ್ದಾರೆ. ಮತ್ತೆ 3 ಸ್ಥಿತಿ ತುಂಬಾ ಚಿಂತಾಜನಕವಾಗಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಆ 3ರನ್ನು ಕೂಡ ಸ್ಥಳೀಯ ಆಸ್ಪತ್ರೆಗೆ ಶಿಫ್ಟ್ ಮಾಡುವಂತಹ ಕೆಲಸವನ್ನ ಮಾಡಿದ್ದಾರೆ. ನೋಡಿ, ಓಮಿನಿಯ ಮುಂಭಾಗ ಸಂಪೂರ್ಣವಾಗಿ ನಜ್ಜುಗುಜ್ಜಾಗಿದೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ನಾರಾಯಣಗೌಡ, ದೂರವಾಣಿನ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ನಾರಾಯಣಗೌಡ, ಈ ಭೀಕರ ಆಕ್ಸಿಡೆಂಟ್ ಹೇಗೆ ಸಂಭವಿಸ್ತು, ಕಾರಣ ಏನು ಅಂತ? ಪ್ರೇಮ್ ಕುಮಾರ್ ಅಂತಂದ್ರೆ ಈಗ ಏನು ಮೆಸ್ಕಾಂ ಲಾರಿ ಏನಿತ್ತು, ಮೆಸ್ಕಾಂ ಲಾರಿ ಮೂಡಿಗೆರೆ ತಾಲೂಕಿನಿಂದ ಕೊಟ್ಟಿಗೆಹಾರಕ್ಕೆ ಹೋಗ್ತಾ ಇದ್ದಂಥದ್ದು. ಮತ್ತೆ ಏನು ಓಮಿನಿ ಏನಿತ್ತ, ಓಮಿನಿ ಧರ್ಮಸ್ಥಳದಿಂದ ಈಗ ಚಿತ್ರದುರ್ಗಕ್ಕೆ ವಾಪಸ್ ಹೋಗ್ತಾ ಇದ್ದಂಥದ್ದು. ಅಂತಂದ್ರೆ ಕೊಟ್ಟಿಗೆಹಾರ ದಾಟದ ಮೇಲೆ ಮೂಡಿಗೆರೆಗೆ ಬರೋ ತನಕ ಕೂಡ ಅದು ರಾಷ್ಟ್ರೀಯ ಹೆದ್ದಾರಿ ಆಗಿರುವಂತದ್ದು. ರಾಷ್ಟ್ರೀಯ ಹೆದ್ದಾರಿ ಆಗಿರೋದ್ರಿಂದ ರೋಡ್ ಕೂಡ ವೈಡ್ ಆಗಿರುವಂತದ್ದು. ಹಾಗಾಗಿ ಎಲ್ಲಾ ವಾಹನಗಳು ವೇಗವಾಗಿ ಸಹ ಸಂಚಾರ ಮಾಡುವಂತದ್ದು. ಆದ್ರೆ ಎದುರುಗಡೆಯಿಂದ ಬಂದಂತ ಏನು ಓಮಿನಿ ಮತ್ತೆ ಮೆಸ್ಕಾಂ ಲಾರಿ ಎರಡು ಕೂಡ ಎದುರು ಬದ್ರು ಬಂದಂತ ವಾಹನಗಳಿಗೆ ಡಿಕ್ಕಿ ಹೊಡ್ಕೊಂಡಿರುವಂತದ್ದು ಒಂದ್ ಕಡೆ. ಆದ್ರೆ ಇನ್ನೊಂದ್ ಕಡೆ ಓಮಿನಿಯ ಹಿಂಭಾಗದಲ್ಲಿ ಆಲ್ಟೋ ಕಾರಿನಲ್ಲಿ, ಓಮಿನಿಯಲ್ಲಿ ಯಾರು ಸಾವನ್ನಪ್ಪಿದ್ದಾರೆ ಅವರ ಫ್ಯಾಮಿಲಿಯ ಮತ್ತಷ್ಟು ಜನ ಹಿಂದ್ಗಡೆ ಆಲ್ಟೋ ಕಾರ್ನಲ್ಲಿ ಇದ್ದಂಥದ್ದು. ಯಾವಾಗ ಓಮಿನಿ ಲಾರಿಗೆ ಡಿಕ್ಕಿ ಹೊಡೆದ ತಕ್ಷಣ ಹಿಂದ್ಗಡೆ ಇದ್ದಂತ ಆಲ್ಟೋ ಕಾರ್ ಅವರು ಕೂಡ ಓಮಿನಿಗೆ ಡಿಕ್ಕಿ ಹೊಡೆದಿರುವಂತದ್ದು. ಹಾಗಾಗಿ ಓಮಿನಿಯಲ್ಲಿ ಇದ್ದಂತ 3 ಸ್ಥಳದಲ್ಲೇ ಸಾವನ್ನಪ್ಪಿದ್ರೆ ಓರ್ವನ ಸ್ಥಿತಿ ಗಂಭೀರ ಆಗಿದ್ದರಿಂದ ಸ್ಥಳೀಯರು ಕೂಡಲೇ ಆತನನ್ನ ಮೂಡಿಗೆರೆ ತಾಲೂಕು ಆಸ್ಪತ್ರೆಗೆ ದಾಖಲಿಸುವಂತಹ ಪ್ರಯತ್ನ ಕೂಡ ಮಾಡಿದ್ರು. ಆದ್ರೆ ಗಂಭೀರವಾಗಿ ಗಾಯಗೊಂಡಿದ್ದರಿಂದ ಮಾರ್ಗ ಮಧ್ಯದಲ್ಲಿ ಅವರು ಕೂಡ ಸಾವನ್ನಪ್ಪಿರುವಂತದ್ದು. ಆದ್ರೆ ಹಿಂದ್ಗಡೆ ಆಲ್ಟೋ ಕಾರ್ನವ್ರು ಬಂದು ಏನು ಓಮಿನಿ ಹೊಡೆದಿದ್ರು ಅದರಲ್ಲಿ ಇದ್ದಂತ 3ರ ಸ್ಥಿತಿ ಕೂಡ ಅವ್ರದ್ದು ಕೂಡ ತುಂಬಾ ಕ್ರಿಟಿಕಲ್ ಪರಿಸ್ಥಿತಿ ಅಂತಾನೆ ಈಗ ಮಾಹಿತಿ ಸಿಕ್ಕಿರುವಂತದ್ದು. ಹಾಗಾಗಿ ಅವ್ರನ್ನ ತಕ್ಷಣ ಮಂಗಳೂರು ಆಸ್ಪತ್ರೆಗೆ ಮಂಗಳೂರು ಆಸ್ಪತ್ರೆಗೆ ಹೆಚ್ಚಿನ ಚಿಕಿತ್ಸೆಗಾಗಿ ಮಂಗಳೂರಿಗೆ ಕಳಿಸಿರುವಂತದ್ದು. ಪ್ರೇಮ್, ಓಕೆ, ಥ್ಯಾಂಕ್ ಯು ನಾರಾಯಣಗೌಡ ತಮ್ಮೆಲ್ಲ ಮಾಹಿತಿಗಾಗಿ.